ಇನ್ನು ಮಾತಿನಲ್ಲಿನೂ ಕೂಡ ತಪಸ್ಸಿರಬೇಕು. ಬಸವಾದಿ ಶಿವಶರಣರು ಮಾತುಗಳು ಅದರ ತಪಸ್ಸನ್ನು ಇತ್ತು ಅನ್ನೋ ಕಾರಣಕ್ಕೆ 1200 ವರ್ಷಗಳಾದರೂ ಕೂಡ ಅವರ ಮಾತುಗಳು ನಮಗೆ ವಚನಗಳಾಗಿರ್ತಕ್ಕಂಥದ್ದು. ಅವರ ಮಾತುಗಳು ನಮಗೆಲ್ಲರಿಗೂ ಕೂಡ ವಚನ ಆಗಿರ್ತಕ್ಕಂಥದ್ದು. ತಪಸ್ಸಿನ ಪ್ರತಿಫಲ ಅದು, ಮಾತಿನ ತಪಸ್ಸಿನ ಪ್ರತಿಫಲ ಅದು. ಮಾತು ಹೆಂಗರ ಇರಬಾರ್ದು, ಮಾತು ಹೆಂಗರ ಇರಬಾರ್ದು. ಔರಂಗ ಇವ್ರಂಗ ಯಾರಂಗನೂ ಇರಬಾರ್ದು, ಔರಂಗ ಇವ್ರಂಗ ಯಾರಂಗನೂ ಇರಬಾರ್ದು, ಯಾರ ಹಂಗನೂ ಕೂಡ ಇರಬಾರ್ದು. ಮಾತಿನಲ್ಲಿ ಯಾರ ಹಂಗನೂ ಕೂಡ ಇರಬಾರ್ದು. ಹಂಗೆ ಮಾತಿರ್ಬೇಕು. ಅವ್ರು ಹೇಳ್ಯಾರ ಅಂತ ಇವ್ರು ಹೇಳೋದು, ಇವ್ರು ಹೇಳ್ಯಾರ ಅಂತ ಅವ್ರು ಹೇಳೋದು, ಅದು ಬದಲಿ ಹಾಕುವಂತ ಹೋಗುತ್ತೆ. ಮೂಲ ಮಾತನೇ ಇರೋದಿಲ್ಲ ಅಲ್ಲಿ. ಮಾತಿನಿಂದ ಹಗೆ ಕೊಲೆವು, ಮಾತಿನಿಂದಲೇ ಸರ್ವ ಸಂಪದವು ಅಂತ ಹೇಳ್ತಾನ ಸರ್ವಜ್ಞ. ಮಾತು ಒಂದು ಬಹಳ ದೊಡ್ಡ ತಪಸ್ಸು, ಅದು ಬಹಳ ದೊಡ್ಡ ತಪಸ್ಸು. ಸಿದ್ದೇಶ್ವರ ಮಹಾಸ್ವಾಮಿಗಳವರ ತಪಸ್ಸು ಏನು ಅಂದ್ರೆ ಆಶೀರ್ವಚನವೇ ಬಹಳ ದೊಡ್ಡ ತಪಸ್ಸು. ಸಿದ್ದೇಶ್ವರ ಮಹಾಸ್ವಾಮಿಗಳವರ ಆಶೀರ್ವಚನವೇ ನಮಗೆಲ್ಲರಿಗೂ ಕೂಡ ಅವರ ತಪಸ್ಸಿನ ಪ್ರತಿಫಲ. ನಾವು ಇವತ್ತು ಅವರು ಇಲ್ಲ ಅಂದ್ರೂ ಕೂಡ ಅವರ ಆಶೀರ್ವಚನವನ್ನು ಕೇಳಿದ್ರೆ ಮನಸ್ಸು ತೃಪ್ತಿ ಆಗ್ತದೆ, ಮನಸ್ಸು ಆನಂದ ಆಗ್ತದೆ. ಸ್ವಲ್ಪ ನಿಮ್ಮ ಮನಸ್ಸು ಕೆಟ್ಟಾಗ, ಯಾರ್ದೋ ಜಗಳದೊಳಗಿದ್ವಿ ಅಂತಂದ್ರೆ ನೀವು ಅವ್ರ ಮೇಲೆ, ಅವ್ರು ನಿಮ್ಮ ಮೇಲೆ, ಯಜಮಾನ್ತಿ ಮೇಲೆ, ಯಜಮಾನ್ರ ಮೇಲೆ ಜಗಳಾಡಕತ್ತಿದ್ರಿ ಅಂತ ಸಮಾಧಾನದಿಂದ ಮೊಬೈಲ್ ಇರ್ತಾವೆ, ಎಲ್ಲರ ಕೈಯಾಗ ಮೊಬೈಲ್ ಇದಾವೆ, ಏನು ಅದೇನು ತೊಂದರೆ ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಚನ ಹಾಕ್ಕೊಂಡು ಕೂತ್ಕೊಂಡು ಕೇಳ್ರಿ ಸಾಕು. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳು ಕೂಡ ಬದಲಾವಣೆ ಆಗ್ತವೆ, ಸಿಟ್ಟಿನ ಭಾವನೆಗಳು ಬದಲಾವಣೆ ಆಗ್ತವೆ. ಆ ಜಗಳ ಹತ್ತೋದು ಯಾಕೆ ಅಂತಂದ್ರೆ ಮಾತಿನಿಂದಲೇ ಜಗಳ ಹತ್ತೋದು. ಅಕಸ್ಮಾತ್ ಯಜಮಾನ್ರ ಕಾಯಿ ಕುಯಿ ಒದರಾಡಕತ್ತಿದ್ರು ಅಂತಂದ್ರೆ ನೀವು ಸುಮ್ಮಿದ್ದು ಬಿಡ್ರಿ, ಅವತ್ತೇನು ಮಾತಾಡಕ್ಕೆ ಹೋಗ್ಬೇಡ್ರಿ, ಎಷ್ಟು ಮಾತಾಡ್ತಾನ ಮಾತಾಡ್ಲಿ. ಅವ ಎಷ್ಟೊತ್ತನಾರು ಮಾತಾಡ್ತಾನ್ರಿ, ಮಾತಾಡವ 10 ನಿಮಿಷ ಮಾತಾಡ್ತಾನ. ನೀ ಹಂಗೆ ಮಾಡಿದೀನಿ, ಹಿಂಗೆ ಮಾಡಿದೀನಿ, ಅದನ್ನು ಮಾಡಿದೀನಿ, ಇದನ್ನು ತಂದಿ ಅಂತ ಹಂಗೆ ಅಂಗಿ ಕಳ್ಕೊತ ಮಾತಾಡ್ತಿರ್ತಾನ. ಹೌದಲ್ರಿ? ಹೇಳಿದ್ದು ಕೇಳಂಗಿಲ್ಲ, ನೀ ತಿಳಿದಿದ್ದು ಮಾಡ್ತೀಯ ಅಂತಂದ್ರೆ ನೀವು ಗಪ್ಪನ ಇದ್ದು ಅನ್ನ ಸಾರು ಮಾಡಾಕತ್ತಿದ್ರೆ ಅನ್ನ ಸಾರು ಮಾಡಿ ಅವ್ರ ಮುಂದೆ ಹೋಗಿ ಗಪ್ಪನ ಬರ್ರಿ ನೀವು. ಸುಮ್ಮ ಹೊಂಟೆಲ್ಲ ಅಂತಾನ. ಅವನಿಗೆ ಸಂಕಟ, ಮಾತಾಡದೇ ಇದ್ರೆ ಸಂಕಟ ಅವನಿಗೆ, ನೀವು ಮಾತಾಡದೇ ಇದ್ರೆ ಅವನಿಗೆ ಸಂಕಟ. ಸುಮ್ಮ ಹೊಂಟೆಲ್ಲ ನೀನು, ಮತ್ತೆ ಸುಮ್ಮಿರ್ರಿ, ಒಂದು 10 ನಿಮಿಷ ಮಾತಾಡಕ್ಕೆ ಹೋಗ್ಬೇಡ್ರಿ. ಊಟ ಮುಗಿದ ಬಳಿಕ ನೀವು ಊಟ ಮಾಡಿದಿಲ್ಲ ಅಂತ ಕೇಳ್ತಾನ. ಆಮೇಲೆ ನೀವು ಮಾತಾಡದೇ ಇದ್ರೆ, ಹೌದಿಲ್ರಿ? ಅದೇ ಭಾವನೆಗಳನ್ನು ಬೆಳೆಸೋದು ಯಾವುದು ಅಂದ್ರೆ ಮೌನಕ್ಕೆ ಅರ್ಥಗಳು ಭಾಳ. ಮಾತಿಗೆ 1-2 ಅರ್ಥಗಳಾದರೆ, ಮೌನಕ್ಕೆ 100 ಅರ್ಥಗಳು ಕೊಡ್ತವೆ. ನೀನು ಯಾಕೆ ಸುಮ್ಮದಿ ಅನ್ನೋದನ್ನ ಅವನಿಗೊಂದು ಚಿಂತನೆ ಆಗತ್ತೆ. ಒಂದು ಚಿಂತನೆ ಆಗತ್ತೆ. ನೀನು ನಿನ್ನಿಂದ ಓಡಾಡ್ತಾನ. ಆಮೇಲೆ ಯಾಕೆ ಸುಮ್ಮದೀನಿ, ಆ ಜಗಳ ಮರ್ತು ಬಿಡ್ತಾನ. ಸಿಟ್ಟೇನು ಇರ್ತತ್ಲ ಆ ಸಿಟ್ಟು ಮರ್ತು ಬಿಡ್ತಾನೆ. ಯಾಕೆ ಸುಮ್ಮದೀನಿ, ಏನಾಯ್ತು ನಿನಗೆ, ಮತ್ತೆ ಅದನ್ನು ಶುರು ಮಾಡ್ತಾನೆ. ಅವಾಗ ಏನಿಲ್ಲ ಅಡ್ರಿ, ನೀವು ಒದರಾಡಾಕ್ತಿದ್ರಲ್ಲ ಅದಕ್ಕೆ ಸುಮ್ಮ ಆದಿ ನೀವು ಅಂತನ್ರಿ, ಆತಾಳಿ ಇನ್ನು ಮುಂದೆ ಒದರಾಡಂಗಿಲ್ಲ ಅಂತ ಹೇಳ್ತಾನ. ಅದೊಂದು ತಪಸ್ಸೆ, ಮಾತಿನ ತಪಸ್ಸು. ಇನ್ನು ಮನಸ್ಸನ್ನು ಎಷ್ಟು ಹಿಡಿತದಲ್ಲಿ ನಾವು ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟು ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ತಪಸ್ಸಿನ ಪ್ರತಿಫಲ. ಇವೆಲ್ಲವೂ ಕೂಡ ಇವು ಸಾಮಾನ್ಯವಾಗಿರ್ತಕ್ಕಂಥ ತಪಸ್ಸುಗಳಿವು. ನಾವು ಮಾಡ್ತಕ್ಕಂಥ ದಿನನಿತ್ಯ ಮಾಡ್ತಕ್ಕಂಥ ಇದೇ ತಪಸ್ಸು, ಮತ್ತೇನಾಗಿಲ್ಲ. ಏನು ಗಡ್ಡ ಬಿಟ್ಟು ಗುಡ್ಡ ಸೇರಿ ಅಲ್ಲಿ ತಪಸ್ಸು ಮಾಡಿದ್ರೆ ತಪಸ್ಸು ಅಲ್ಲ. ಅದು ಅಲ್ಲ ಅಂತಲ್ಲ, ಎಲ್ಲರೂ ಕೂಡ ಅದನ್ನು ಮಾಡೋಕ್ಕಾಗಂಗಿಲ್ಲ. ಇದ್ದಿದ್ರಲ್ಲೇ ತಪಸ್ಸು ಮಾಡಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು. ಬುದ್ಧ ಸಂಸಾರವನ್ನು ಬಿಟ್ಟು ಹೋದ, ಆದರೆ ಬಸವ ಸಂಸಾರದಲ್ಲಿ ಇದ್ದೂ ಕೂಡ ಗೆದ್ದ ಅಂತಕ್ಕಂಥದ್ದು ಅದು ಒಂದು ತಪಸ್ಸೆ. ಸಂಸಾರವೂ ಒಂದು ತಪಸ್ಸೆ. ಅದು ಮನಸ್ಸು, ದೇಹ, ಮಾತು ಇವನಕ್ಕೆ ನಮ್ಮ ಹಿಡಿತದಲ್ಲಿದ್ದು ಅಂದರೆ ಅವನೇ ನಿಜವಾಗಿರ್ತಕ್ಕಂಥದ್ದು ತಪಸ್ವಿ ಅಂತಕ್ಕಂಥ ಮಾತನ್ನು ತಾಯಿ ಬಹಳ ಪರಿಪರಿಯಿಂದ ಹೇಳ್ತಾರೆ. ಹಾಗಾದ್ರೆ ಸಂಸಾರವನ್ನು ಬಿಡಬೇಕು ಅಂದ್ರಮ್ಮ, ಸಂಸಾರ ಅಂದ್ರೆ ಯಾವುದು? ಮತ್ತೆ ಪ್ರಶ್ನೆ ಅವನು ಮಳೆಯಪ್ಪಂದು, ನಿಮ್ಮ ಮಕ್ಕಳು ಒಂದರ ಇಂಥವೇನ್ರ ಪ್ರಶ್ನೆ ಕೇಳ್ಯಾರಣ? TV ಆರಿಸಿದ್ರಿ ಅಂದ್ರೆ ಯಾಕೆ ಆರಿಸಿದಿ? ಅದ್ರ ಡಾಕ್ಟರ್ ರಾಜ್ಕುಮಾರ್ ಬರಾಕ್ತಿದ್ದ, ಶಿವರಾಜ್ ಕುಮಾರ್ ಬರಾಕತ್ತಿದ್ದ, ಇಂಥವ ಕೇಳ್ತಾವ ನಿಮ್ಮ ಮಕ್ಳು. ಒಬ್ರರ ದೇವ್ರಂದ್ರೆ ಹೆಂಗ, ಇವನೇನ್ರ ಕೇಳ್ಯಾರಣ? ಬೆಳಕಂದ್ರೆ ಹೆಂಗಾಗತ್ತ, ಇವನ್ ಯಾರ ಕೇಳ್ಯಾರಣ ಮಕ್ಳು? ಯಾಕಂದ್ರೆ ನಾವ ಕೇಳಂಗಿಲ್ಲ, ನಾವು ಅದನ್ನ ಹಚ್ಚಂಗಿಲ್ಲಲ್ಲ, ನಾವು ಅದನ್ನ ಹೇಳಂಗಿಲ್ಲಲ್ಲ. ಇಲ್ಲಿ ಈಕಿ ಹೇಳ್ತಿದ್ಲು, ಗೌರಮ್ಮ ಹೇಳ್ತಿದ್ಲು, ಸಿದ್ದರಾಮರ ಚರಿತ್ರೆಗಳನ್ನ ಹೇಳ್ತಿದ್ಲು. ಅದ್ರಾಗ ದೇವರ ಬಗ್ಗೆ ಸಿದ್ದರಾಮ ಏನೇನು ಹೇಳ ಅನ್ನೋದು ಹೇಳ್ತಿದ್ಲು. ಅಕ್ಕ ಮಾದೇವಿ ಚರಿತ್ರೆಯನ್ನು ಹೇಳ್ತಿದ್ಲು. ನರಜನ್ಮವನ್ನು ತೊಡೆದು ಹರಜನ್ಮವು ಮಾಡಿದ ಗುರುವೇ ಅಂತ ಗುರುವಿನ ಬಗ್ಗೆ ಹೇಳಿದಾಳ ಅಂತ ಹೇಳ್ತಿದ್ಲು. ಬೆಳಕಿನ ಬಗ್ಗೆ ಹೇಳ್ತಿದ್ಲು. ಜೀವನದ ಬಗ್ಗೆ ಅಕ್ಕ ಮಾದೇವಿ ಹೇಳಿದ್ದನ್ನ
ಗೌರಮ್ಮ ಓದಿ 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 ಮಗನ ಮುಂದೆ ಹೇಳ್ತಿದ್ಲು, ಸಂಸಾರ ಅಂದ್ರೆ ಯಾವ್ದಮ್ಮ ಅಂತ ಕೇಳ್ತಾನೆ. ಸಂಸಾರ ಅಂದ್ರೆ ಏನಿಲ್ಲಪ್ಪ, ಈಗ ನಾನು, ನಿಮ್ಮ ಅಪ್ಪ, ನಿಮ್ಮ ಅಣ್ಣ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ಇದ ಒಂದು ಸಂಸಾರ. ಇದನ್ನ ಬಿಟ್ಟು ಏನಾಯ್ತು, ಇದ ಒಂದು ಸಂಸಾರ. ಇದರಲ್ಲಿ ಚಲೋ ಇದ್ರ ಚಲೋ, ಇರ್ಲಿಕ್ಕಂತಂದ್ರೆ ಚಲೋ ಅಲ್ಲ. ಸಂಸಾರ ಹೆಂಗಿರ್ಬೇಕು ಅಂತಂದ್ರೆ ಅದು ಬಹಳ ಉತ್ತಮವಾಗಿ ಇರಬೇಕು. ಯಾರೋ ಒಬ್ರು ಬಂದು ಸಂಸಾರ ಅನ್ನೋದು, ನಾನು ಅವಾಗಲೇ ಹೇಳಿದ್ನಲ್ಲ, ಈ ಸಂಸಾರ ಹೇಗಿತ್ತು ಅನ್ನೋದ್ರು, ಸತಿಪತಿಗಳೊಂದ ಆದ ಭಕ್ತಿ ಹಿತವಾಗಿ ಪುದುಸಿವಂಗೆ ಅನ್ನೋ ಹಾಗೆ ಇರಬೇಕು. ಗಂಡ ಹೆಂಡತಿ ಒಂದಾದಿದ್ದರೆ ಮಲ್ಲಯ್ಯನ ನಂದಾದೀಪೋ ಮಲ್ಲಯ್ಯ, ಗಂಡ ಹೆಂಡತಿ ಒಂದಾದರೆ ನಂದಾದೀಪವೋ ಮಲ್ಲಯ್ಯ, ಗಂಡ ಹೆಂಡತಿ ಬೇರೆ ಆದರೆ ದಿವುಟಿಗೆ ಮಲ್ಲಯ್ಯ ಅಂತ. ಅದು ಒಂದೇ ಇರ್ತದೆ ದಿವುಟಿಗೆ, ಬೇಕಾದ್ರೆ ನೋಡ್ರಿ ನೀವು, ದಿವುಟಿಗೆ ಒಂದೇ ಇರ್ತದೆ, ಬೇರೆ ಆಗಬಾರ್ದು, ಒಂದಾಗಿರ್ಬೇಕು, ನಂದಾದೀಪ ಆಗಿರ್ಬೇಕು. ಅದು ಎಲ್ಲಿ ಅಂತಂದ್ರೆ ಮಲ್ಲಯ್ಯನ ಗುಡಿ ಮುಂದೆ, ಮಲ್ಲಯ್ಯನ ಹತ್ರ ಇರ್ತದ ನಂದಾದೀಪ. ಹಂಗ ಭಗವಂತನ ಹತ್ರ ಇರುವ ಹಾಗೆ ನಿಮ್ಮ ಸಂಸಾರ ಆಗಬೇಕು. 12ನೇ ಶತಮಾನದ ಎಲ್ಲ ಶಿವಶರಣರು ಕೂಡ ಸಂಸಾರಿಗಳೇ ಆಗಿರ್ತಕ್ಕಂಥವ್ರು. ಇತಿಹಾಸದ ಹಿಂದೆ ನಾವು ನೋಡಿದ್ರೆ ಎಲ್ಲ ತಪಸ್ವಿಗಳು ಕೂಡ ಸಂಸಾರಿಕರೇ ಆಗಿರ್ತಕ್ಕಂಥವ್ರು. ಅವರೆಲ್ಲ ಸಂಸಾರಿಗಳೇ. ಸಂಸಾರಕ್ಕೆ 4 ಆಶ್ರಮಗಳಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಆಶ್ರಮಯ ಸನ್ಯಾಸಿ ಆಶ್ರಮಕ್ಕೂ ಸಹಿತ ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೀತಾರೆ. ಆಶ್ರಮದಲ್ಲಿ ಸಂಸಾರದ ಬಂಧನವೇ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಸಂಸಾರ ಇರೋದರಿಂದಲೇ ಇವತ್ತು ಮಹಾತ್ಮರನ್ನು ನೋಡ್ಲಿಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು, ವಿಜ್ಞಾನಿಗಳನ್ನು ನೋಡ್ಲಿಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು. ತಾಯಿಯ ಹೊಟ್ಟೆಯಿಂದನೇ ಬಂದಿರತಕ್ಕಂಥವ್ರು ಇವರೆಲ್ಲ ಏನು ಸಪ್ರೇಟ್ ಆಗಿರಂಗಿಲ್ಲ. ಸಂಸಾರ ಬಹಳ ಉತ್ತಮವಾಗಿರ್ತಕ್ಕಂಥದ್ದಪ್ಪ. ಯಾರೋ ದೇವರ ದಾಸಿಮನವ್ರ ಹತ್ರ ಬಂದು ಕೇಳ್ತಾರ, ಸಂಸಾರ ಅಂದ್ರೆ ಹೆಂಗಿರ್ಬೇಕು, ಸಂಸಾರ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ದೇವರ ದಾಸಿಮನವ್ರು ಹೇಳ್ತಾರೆ, ತಂದ್ರ ಬಂದ್ರ ನಿಮ್ಮದು ಪಾಡ ನಮ್ಮದು ಪಾಡ. ಸನ್ಯಾಸಿ ಆಗಿರೋದು ಚಲೋನೋ ಏನು ಸಂಸಾರಿ ಆಗಿರೋದು ಚಲೋನೋ ಅಂತ ಕೇಳ್ತಾರೆ ದೇವರ ದಾಸಿಮನವ್ರ ಹತ್ರ ಬಂದು. ಹುಡುಗರು ಸುಮ್ ಕುಂದ್ರಲಕ್ಕೆ ಆಗ್ಲಾರ್ದಕ್ಕೆ ಸನ್ಯಾಸಿ ಆಗಿರೋದು ಚಲೋನೋ ಏನು ಸಂಸಾರಿ ಆಗಿರೋದು ಚಲೋನೋ, ದೇವರ ದಾಸಿಮನವ್ರು ಒಂದ ಮಾತನಾಗ ಹೇಳ್ತಾರೆ, ತಂದ್ರ ಬಂದ್ರ ನಮ್ಮದು ಪಾಡಪ್ಪ, ತೊಂದ್ರೆ ಬಂತಂದ್ರೆ ಸನ್ಯಾಸಿದ ಪಾಡ ಅಂತಾರ ಅವ್ರು. ತಂದ್ರ ಬಂದ್ರ ಹೆಂಡತಿ ಹೇಳಿದ್ದು ತಂದ್ರ ಬಂದ್ರ ಗಂಡನ ಬಾಳೆ ಪಾಡ. ಅಕಸ್ಮಾತ್ ಇರದೇ ಇದ್ರೆ ಜಗಳ ಆಗೋದಿತ್ತು ಅಂತಂದ್ರೆ ಅದು ಸನ್ಯಾಸಿ ಆಗಿರೋದು ಚಲೋ. ಯಾವ ನಿಗ್ರಹ ಇರಂಗಿಲ್ಲ, ಅದು ಉಪವಾಸ ಇದ್ರು ಚಿಂತೆ ಇಲ್ಲ. ಏನ್ರಿ ಹೇಳ್ರಿ, ಏನಾಗಂಗಿಲ್ಲ. ಉಪವಾಸ ಇದ್ರೆ ಚಿಂತಿಲ್ಲ. ಎಷ್ಟು ಅಂಜಾಡ್ತಾರೆ ನೋಡ, ಅದು ಹೇಳಕ್ಕೂ ಕೂಡ ಏನು ಅವ್ರ ಅಂಜಿಕನೋ ಏನು ನಮ್ಮ ಅಂಜಿಕನೋ ಗೊತ್ತಿಲ್ಲ. ತೊಂದರೆ ಬರದೇ ಇದ್ರೆ ನಮ್ಮದು ಪಾಡ, ಸನ್ಯಾಸಿಗಳದ್ದು ಪಾಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಸಂಸಾರ ಅಂದರೆ ಅದು ಚಿಂತನೆಯಲ್ಲೇ ಇರೋದು ಮತ್ತು ಚಿಂತೆಯಲ್ಲೇ ಇರ್ತಕ್ಕಂಥದ್ದು. ಚಿಂತೆಯಲ್ಲೇ ಇರ್ತಕ್ಕಂಥದ್ದು ಸಂಸಾರ ಅನ್ನೋದು. ಚಿಂತನೆ ಹೆಂಗಿರ್ತದೆ ಅಂದರೆ ಗಂಡನಿಗೆ ಹೆಂಡತಿ ಚಿಂತೆ, ಹೆಂಡತಿಗೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಉಡುವ ಚಿಂತೆ, ಅವರಿಗೆ ತಂದು ಕೊಡೋದು, ಅವ್ರು ದೊಡ್ಡವರಾದ್ರು ಅಂದ್ರೆ ಅವರಿಗೆ ಲಗ್ನ ಮಾಡೋದು, ಲಗ್ನ ಆದ ಬಳಿಕ ಮೊಮ್ಮಕ್ಕಳನ್ನ ಆಡಿಸ್ಬೇಕು, ಇವ್ರಿಗೆ ವಯಸ್ಸಾಗಿರ್ತದೆ ಇನ್ನು ಮೊಮ್ಮಕ್ಕಳು ಆಡಿಸ್ಬೇಕು ಅಂತ ಇವ್ರಿಗೂ ಚಿಂತೆನ, ನಿನ್ನ ಮಕ್ಕಳಾಗವಲ್ವ ಅಂತ ಮತ್ತೆ ಚಿಂತೆ. ಇನ್ನೂ ನಾವು ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅಂತ ಅವ್ರ ಚಿಂತೆ ಅವ್ರಿಗಿರ್ತದೆ. ನಾವು ಏನಾದ್ರೂ ಕಾಲ ಮೇಲೆ ನಿಂತ್ಕೋಬೇಕು. ಮತ್ತೆ ನೀವ್ರೇನೇ ನೆಲದ ಮೇಲೆ ನಿಂತಿರ್ತಾರನ್ರಿ ನಿಮ್ಗೆ ಹಿಂದ್ಲವ್ರೆಲ್ಲ, ಈಗಿನವ್ರನ್ನ ಕೇಳ್ಬೇಕು, ನಮ್ಮ ಕಾಲ ಮೇಲೆ ನಿಂದಿರುತ್ತಾನ ನಾವು ಲಗ್ನ ಆಗಂಗಿಲ್ಲ ಅಂತ ಒಂದಿಷ್ಟು ಮಂದಿ, ನಮ್ಮ ಕಾಲ ಮೇಲೆ ನಿಂದಿರುತ್ತಾನ ನಾವು ಮಕ್ಕಳು ಬೇಡ ಅಂತ ನಾವು ನಿಂದಿರ್ತೀವ್ರಿ ಅಂತ ಹೇಳ್ತಾರ ಅವ್ರು. ಮತ್ತು ಉಳಿದವರೆಲ್ಲ ಏನು 4 ಮಕ್ಕಳ 5 ಮಕ್ಕಳು ಹಡಿದಾರ ಅವ್ರು ಎದ್ರ ಮೇಲೆ ನಿಂತಿರ್ತಾರ ಅವ್ರು. ಹಂಗಾದ್ರೆ ಅವ್ರಿಗೆ ಯಾವುದೋ ಚಿಂತೆ ಇರಂಗೇ ಇಲ್ಲನ್ರಿ ಅವ್ರಿಗೆ. ನಿಮ್ಗೆ ಅಷ್ಟ ಜವಾಬ್ದಾರಿಗಳಿರ್ತಾವೆ. ಹೀಗೆ ಸಂಸಾರದ ಚಿಂತೆ ಎಲ್ಲ ಇರಬಾರ್ದು. ಅಕಸ್ಮಾತ್ ಸಂಸಾರದ ಚಿಂತೆ ಭಾಳ ಆಯ್ತು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ನಮ್ಮ ಗವಾಯಿಗಳು ಬಹಳ ಚಂದ ಒಂದು ಪದ್ಯ ಹಾಡ್ತಾರೆ, ಕೇಳೋಣ ಅದನ್ನು. ಬಡತನಕ್ಕೆ ಒಂಬುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತೆ ಹಲವು ಚಿಂತೆಯಲೆ ಇಪ್ಪವರ ಕಂಡೆನು ಶಿವಚಿಂತೆ, ಶಿವಧ್ಯಾನ ಇದ್ದವರ ಒಬ್ಬರನ್ನು ಕಾಣೆನು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಏನೈತಿ ಜೀ
ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ನನಗಿಂತ ಚಲೋ ನೀವು ಹಾಡ್ತೀರಿ, ಯಾಕಂದ್ರೆ ಕೇಳಿದಷ್ಟು ಬಪ್ಲ ರೀತಿ ಹಾಡಿದ. ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಸ್ವಂತದ ಜಾಗ ಸುಡುಗಾಡದಾಗ, ಸ್ವಂತದ ಜಾಗ ಸುಡುಗಾಡದಾಗ ಕಾಯಮ ಉಳಿತಲ್ಲೋ ನಿಂದ ಏನ ಮ್ಯಾಗ. ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಅರಿವ ನೀರು ನಿಮ್ಮ ಜೀವನ, 3 ದಿನದ ಈ ಯೌವನ. ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ. ಅರಿವ ನೀರು ನಿಮ್ಮ ಜೀವನ, 3 ದಿನದ ಈ ಯೌವನ. ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ. ಯಾತಕ ಸೋಕಿ ಮಾಡತಿ ಗಳಿಕಿ, ಯಾತಕ ಸೋಕಿ ಮಾಡತಿ ಗಳಿಕಿ. ಸಾವು ಬರುವುದು ನಿಮ್ಮನ್ನು ಹುಡುಕಿ. ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ. ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಮನದಲ್ಲೊಂದು ಬದುಕಿನ ಚಿಂತಿ ಮಾಡಲಾಕ ಬಂದಿದಿ ಸಂತಿ. ಸಂತಿ ತಿರಿದ ಬಳಿಕ ನೀನು ಗ್ವಾಡಿಗೋಗಿ ನೀ ಕುಂತೆ. ಮನದಲ್ಲೊಂದು ಬದುಕಿನ ಚಿಂತಿ ಮಾಡಲಾಕ ಬಂದಿದಿ ಸಂತಿ. ಸಂತಿ ತೀರಿದ ಬಳಿಕ ಗ್ವಾಡಿಗೋಗಿ ನೀ ಕುಂತಿ. ಕಟ್ಟಿದ ಬುತ್ತಿ ಇಲ್ಲೇ ಇಟ್ಟಿ, ಕಟ್ಟಿದ ಬುತ್ತಿ ಇಲ್ಲೇ ಇಟ್ಟಿ. ಕಡಿಗಿ ನೀನಾದೆ ಕರೆಂಟಿನ ತಂತಿ. ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ. ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ. ಚಿಂತಿಲ್ದ ಕೂಡುವುದೈತಿ ಜಂತಿಲ್ದ ಮನೆಯಾಗ.